ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿಕೆ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹಲವು ದಿನಗಳಿಂದ ಕೂಡ ಇವತ್ತಾಗಬಹುದು ನಾಳೆ ಆಗಬಹುದು ಅಂತ ದಿನಗಳನ್ನ ಸಮಯವನ್ನ ನೋಡ್ತಾನೆ ಬಂದಿದ್ರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಮತ್ತು ರಾಜ್ಯ ನಾಯಕರು. ಫೈನಲಿ ಆ ಡೇ ಬಂದೇ ಬಿಡ್ತಾ ಇದೆ ಅನ್ನೋದು ಮಾಹಿತಿ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಪಟ್ಟಿ ಬಹುತೇಕ ಫೈನಲ್ ಆಗುತ್ತೆ. ಸಿಎಂ ಮಾಜಿ ಸಿಎಂಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಹಾಗೂ ಬಿಕೆ ಹರಿಪ್ರಸಾದ್ ಹೊರಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಈ ಮೂರು ಜನ ನಾಯಕರು ತಮ್ಮದೇ ಆದ ತಯಾರಿಯ ಜೊತೆಗೆ ಭೇಟಿ ಮಾಡಲಿಕ್ಕಿದ್ದಾರೆ. ಇವತ್ತು ಅಥವಾ ನಾಳೆ ಸಚಿವರ ಪಟ್ಟಿ ಫೈನಲ್ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಯಾವುದೂ ಕನ್ಫರ್ಮ್ ಇಲ್ಲ. ಎಲ್ಲ ಅಂದ್ಕೊಂಡಿದ್ದ ಪ್ರಕಾರನೇ ಆದರೆ ಗುರುವಾರ ಅಥವಾ ಶನಿವಾರದ ಒಳಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆದು ಹೋಗಬಹುದು. ಬಟ್ ಒಂದು ಬ್ಲಾಕರ್ ಅಂತೂ ಇದೆ. ಬ್ಲಾಕರ್ ಏನು ಕೇಳಿದ್ರೆ ಸಂಸತ್ ಅಧಿವೇಶನ ನಡೀತಾ ಇದೆಯಲ್ಲ, ಅಲ್ಲಿ ವಿಪಕ್ಷಗಳ ತಯಾರಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವ್ರ ಹತ್ರ ಸಾಲು ಅಸ್ತ್ರ ಇದೆ. ಫಾರ್ ಎಕ್ಸಾಂಪಲ್ ಈಗ ನಿನ್ನೆ ಅಷ್ಟೇ ಆಯ್ತಲ್ಲ ಜಂಜಿಗಳ ದಂಗೆ, ಆ ವಿಚಾರ ಇದೆ. ಎರಡನೇದು ಅಯೋಧ್ಯೆಯಲ್ಲಿ ಆದಂತಹ ದೇಣಿಗೆ ಹಗರಣದ ವಿಚಾರಗಳಿದೆ. ಸೊ ಇದೆಲ್ಲ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅನ್ನೋ ತಯಾರಿಯ ಮಧ್ಯೆ ರಾಜ್ಯದ ವಿಚಾರನ ಕೈಗೆತ್ಕೊಳ್ತಾರೆ ರಾಹುಲ್ ಗಾಂಧಿ ಅಂತ. ಹಿಂದೆ ರಾಹುಲ್ ಗಾಂಧಿ ಅವರು ಈ ನಾಯಕರಿಗೆ ನಿಮ್ಮ ಹತ್ರ ಇರುವಂತಹ ಈ ಪಟ್ಟಿ ಬೇಡ, ಹೊಸ ಪಟ್ಟಿಯೊಂದಿಗೆ ಬನ್ನಿ ಅಂತ ಹೇಳಿದ್ರಂತೆ. ಈ ಹಿನ್ನೆಲೆಯಲ್ಲಿ ಬದಲಾದ ಪಟ್ಟಿಯೊಂದಿಗೆ ಕೈಬಿಡಲಾದ ಕೆಲವು ಹೆಸರುಗಳು, ಸೇರಿಸಲಾದ ಕೆಲವು ಹೆಸರುಗಳೊಂದಿಗೆ ಸಿಎಂ ಮತ್ತು ಮಾಜಿ ಸಿಎಂ ಬಿಕೆ ಹರಿಪ್ರಸಾದ್ ಮೂರು ಜನ ಕೂಡ ಮಾತುಕತೆಯನ್ನು ನಡೆಸ್ತಾರೆ. ಬೆಂಗಳೂರಿನಲ್ಲಿ ಈಗಾಗಲೇ 1 ರೌಂಡ್ ಆಫ್ ಡಿಸ್ಕಷನ್ ಆಗಿದೆ. ಬಟ್ ಫೈನಲ್ ರೌಂಡ್ ಆಫ್ ಡಿಸ್ಕಷನ್ ಆಗೋದು 10 ಜನಪಥ್ನಲ್ಲಿ ಅವಕಾಶ ಸಿಗುತ್ತಾ ಅನ್ನೋದನ್ನ ನೋಡ್ಬೇಕು. ನಮಗೆ ನೆನಪಿದೆ, ಈ ಹಿಂದೆ ಸಿದ್ದರಾಮಯ್ಯ ಅವರು ಸಂಸತ್ ಅಧಿವೇಶನದ ಟೈಮ್ನಲ್ಲಿ ಏನೇ ನಿಮ್ಮ ಮಾರ್ಗದರ್ಶನ ಬೇಕು ಈ ವಿಚಾರದಲ್ಲಿ ಅಂತ ಕೇಳಿದಾಗಲೂ ಅವರು ವಿಚಾರ ಮುಟ್ತಾ ಇರಲಿಲ್ಲ, ಅಷ್ಟು ಬ್ಯುಸಿ ಇರ್ತಾ ಇದ್ರು. ನೋಡೋಣ, ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈ ಹಂತದಲ್ಲೇ ಫೈನಲ್ ಆಗುವಂತಹ ಸಾಧ್ಯತೆ ಎಷ್ಟು? ಯಾಕಂದರೆ ಸಂಸತ್ ಅಧಿವೇಶನದಲ್ಲಿ ಸಾಲು ಅಸ್ತ್ರಗಳು ಇದೆ. ಪ್ರಿಪ್ರೇಷನ್ಗೆ ಕಾಂಗ್ರೆಸ್ ನಾಯಕರಿಗೆ ಟೈಮ್ ಬೇಕು. ಇಷ್ಟರ ಮಧ್ಯೆ ರಾಜ್ಯದ ವಿಚಾರ ಫೋಕಸ್ ಮಾಡೋಣ ಅಂತ ಅಂದ್ಕೊಳ್ತಾರಾ ಅಥವಾ ಸಂಸತ್ತೇ ರೋಡ್ ಬ್ಲಾಕರ್ ಆಗುತ್ತಾ ಸಂಪುಟದ ಆಸೆಗೆ? ನೋಡಿ, ಸಂಸತ್ ಅಧಿವೇಶನ ನಡೆಯುವಂಥದ್ದು ಬಹಳಷ್ಟು ವಿರಳ. ಯಾಕೆಂದ್ರೆ ಈಗ ಸದ್ಯಕ್ಕೇನು ದೆಹಲಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆ, ಸಿಜೆಪಿ ಪ್ರತಿಭಟನೆ ಆಗಿರ್ಬೋದು, ರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣ ಆಗಿರ್ಬೋದು, ಹೀಗೆ ಸಾಲು ಅಸ್ತ್ರಗಳನ್ನು ಇಟ್ಕೊಂಡು ವಿರೋಧ ಪಕ್ಷ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಸದನದ ಒಳಗಡೆ ಏನು ಘರ್ಷಣೆ ಆಗ್ತಾ ಇದೆ, ಸಂಘರ್ಷ ಆಗ್ತಾ ಇದೆ, ಇದರಿಂದಾಗಿ ಕಲಾಪವನ್ನು ಪದೇ ಮುಂದೂಡಬೇಕಾದಂಥ ಸನ್ನಿವೇಶಗಳು ಬರ್ತಾ ಇದ್ದಾವೆ. ಸೊ ಇವತ್ತು ಕೂಡ ಇದೇ ರೀತಿಯಾಗಿ ಪುನರಾವರ್ತನೆ ಆಗಬಹುದು ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಮಧ್ಯಾಹ್ನ 12 ಅಥವಾ 1 ಗಂಟೆ ಅಷ್ಟೊತ್ತಿಗೆ ಸೆಷನ್ ಅಡ್ಜನ್ ಆಗಬಹುದಾದಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂಥದ್ದು. ಒಂದು ವೇಳೆ ಹಾಗೇನಾದರೂ ಅಡ್ಜನ್ ಆದರೆ ಮಧ್ಯಾಹ್ನದ ಬಳಿಕ ರಾಜ್ಯ ನಾಯಕರ ಜೊತೆಗೆ ಮಾತುಕತೆ ನಡೆಸಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ಪಂಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಪಂಜಾಬ್ನ ನಾಯಕರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಆ ಸಭೆ 5 ಗಂಟೆಗೆ ಆರಂಭ ಆಗುತ್ತೆ. ಆ 5 ಗಂಟೆ ಸಭೆಗಿಂತ ಮುಂಚೆ ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀಬಹುದಾದಂಥ ಸಾಧ್ಯತೆಗಳಿದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ದೆಹಲಿಯನ್ನು ತಲುಪ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಅವರು ದೆಹಲಿಯನ್ನು ತಲುಪುವಂತ ನಿರೀಕ್ಷೆಗಳು ಕೂಡ ಇದಾವೆ. ಇದಾದ ಬಳಿಕ ಅವರು ಯಾವುದೇ ಸಂದರ್ಭದಲ್ಲಿ ಅಂದ್ರೆ ಸಂಸತ್ತಿನ ಬೆಳವಣಿಗೆಗಳನ್ನು ನೋಡಿಕೊಂಡು ಯಾವುದೇ ಸಮಯದಲ್ಲಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯದ ವಿದ್ಯಮಾನಗಳನ್ನು ಚರ್ಚೆ ಮಾಡಬಹುದು. ಈಗಾಗಲೇ ಬಹುತೇಕ ಪಟ್ಟಿ ತಯಾರಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಬೆಂಗಳೂರಿನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲೇ ಒಂದು ಪರಿಷ್ಕೃತ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನ ದೆಹಲಿಯಲ್ಲಿ ಕೂಡ ಒಂದು ಹಂತದಲ್ಲಿ ಚರ್ಚೆಯನ್ನು ಕೂಡ ನಡೆಸಲಾಗಿರುವಂತದ್ದು. ಸೊ ಈಗ ರಾಜ್ಯ ನಾಯಕರ ಸಮ್ಮುಖದಲ್ಲಿ ಮತ್ತಷ್ಟು ಪರಿಶೀಲನೆಗೆ ಒಳಪಡಿಸಿ ಪಟ್ಟಿಯನ್ನ ಅಂತಿಮಗೊಳಿಸುವಂತ ಸಾಧ್ಯತೆಗಳಿದ್ದಾವೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಇದು ಸಾಧ್ಯತೆ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಸಾಧ್ಯತೆ 1, 2 ಏನೇನಾಗಿರ್ಬೋದು ಅಂತ. ಇನ್ನೊಂದು, ಶಾಸಕರ ಪ್ರಯತ್ನ ಅಂತೂ ನಿರಂತರವಾಗಿದೆ. ಮಾಜಿ ಮಿನಿಸ್ಟ್ರು ಪ್ರಯತ್ನ ಪಡ್ತಾ ಇದ್ದಾರೆ, ಹೊಸದಾಗಿ ಆಯ್ಕೆಯಾಗಿರೋ ಶಾಸಕರು ಪ್ರಯತ್ನ ಪಡ್ತಿದ್ದಾರೆ. ಯಾರಿಗೆ ಅದೃಷ್ಟ ಅಂತಿಮವಾಗಿ ಒಲಿಯುತ್ತೆ ಅನ್ನೋದು ಕುತೂಹಲ.